ನಮಸ್ಕಾರ ಸ್ನೇಹಿತರೆ, ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಒಂದು ನೀತಿ ಕಥೆಯಾಗಿದ್ದು ಕತೆ ಹೆಸರು ನಿಜವಾದ ಸುಖ ಅಂತ. ಕತೆ ತುಂಬ ಚೆನ್ನಾಗಿದೆ, ಕೊನೆಯವರೆಗೂ ನೋಡಿ. ಒಂದೂರಲ್ಲಿ ಒಬ್ಬ ಚಮ್ಮಾರ ಇದ್ದ. ಆತ ಅಷ್ಟೇನು ಶ್ರೀಮಂತವಾಗಿರಲಿಲ್ಲ. 2 ಹೊತ್ತಿನ ಊಟಕ್ಕೂ ಕೊರತೆ ಏನೂ ಇರಲಿಲ್ಲ. ಈತನ ಸಹಾಯಕ್ಕೆ ಹೆಂಡತಿ ಹಾಗೂ ಮಗನಿದ್ದರು. ಮೂವರು ಸೇರಿ 16 ವರ್ಷಗಳಿಂದ ಚಪ್ಪಲಿ ಹೊಲಿಯುತ್ತಿದ್ದರು. ಸ್ವಂತ ಮನೆ ಮಾಡಿಕೊಳ್ಳಲು ಅವರಿಂದ ಆಗಿರಲಿಲ್ಲ. ಆದರೂ ಚಮ್ಮಾರ ಇದ್ದುದರಲ್ಲೇ ಸುಖವಾಗಿದ್ದ. ಒಮ್ಮೆ ಚಮ್ಮಾರ ಚಪ್ಪಲಿ ಹೊಲಿಯುತ್ತಾ ಕುಳಿತಿದ್ದಾಗ ಸಾಹುಕಾರನೊಬ್ಬ ಅಲ್ಲಿಗೆ ಬಂದ. ಹಣದ ಗಂಟನ್ನು ಚಮ್ಮಾರನಿಗೆ ಜೋಪಡಿಯಲ್ಲಿಟ್ಟು, ನಾನು ಕೊಟ್ಟ ಹಣದಿಂದ ಸುಖವಾಗಿರು, ವೃಥಾ ಯಾಕೆ ಕಷ್ಟಪಡ್ತೀಯ ಎಂದರು. ಆದರೆ ಚಮ್ಮಾರ, ಅವನ ಹೆಂಡತಿ ಮತ್ತು ಮಗ ಯಾರೊಬ್ಬರೂ ಸಾಹುಕಾರ ಕೊಟ್ಟ ಹಣವನ್ನು ಕಣ್ಣೆತ್ತಿ ನೋಡಲಿಲ್ಲ. ಬದಲಿಗೆ ಅವರು ತಮ್ಮ ಕಾರ್ಯದಲ್ಲೇ ನಿರತರಾಗಿದ್ದರು. ಕೆಲ ದಿನಗಳ ನಂತರ ಸಾಹುಕಾರ ಮತ್ತೆ ಚಮ್ಮಾರನ ಬಳಿ ಬಂದ. ಏನೂ ಬದಲಾಗದ ಅವನ ದುಸ್ಥಿತಿಯನ್ನು ನೋಡಿ ಮರುಗಿದ. ನಾನು ಕೊಟ್ಟ ಹಣವನ್ನು ಏನು ಮಾಡಿದೆ ಎಂದು ಪ್ರಶ್ನಿಸಿದ. ಆಗ ಚಮ್ಮಾರ ಶಾಂತ ಮನಸ್ಸಿನಿಂದ, ಸಾಹುಕಾರರೇ, ಕಷ್ಟಪಟ್ಟು ದುಡಿದದ್ದು ಮಾತ್ರವೇ ಕೈಗೆ ಹತ್ತುವುದು ಎನ್ನುವ ಸತ್ಯ ನನಗೆ ತಿಳಿದಿದೆ. ಆ ಕಾರಣ ನೀವು ಕೊಟ್ಟ ಹಣದ ಗಂಟನ್ನು ಹಾಗೆ ಇಟ್ಟಿದ್ದೇನೆ. ನನ್ನ ದೃಷ್ಟಿಯಲ್ಲಿ ಬಡವರಿಗೆ ಮಾತ್ರ ಹಸುವಿನ ಬೆಲೆ ಗೊತ್ತಿರುತ್ತದೆ. ನಿಜವಾದ ಸಿರಿ ಅದರಲ್ಲಿಯೇ ಇದೆ ಎನ್ನುತ್ತಾನೆ. ಅಪ್ಪನ ಮಾತಿಗೆ ಮಗ ಧರ್ಮಪತ್ನಿ ಧ್ವನಿಗೂಡಿದರು. ಕಾಯಕವೇ ಕೈಲಾಸ ಎಂಬ ಬಸವಣ್ಣನ ಮಾತಿನಲ್ಲಿ ನಂಬಿಕೆ ಇಟ್ಟವರು ನಾವು ಎಂದರು. ಆಗ ಸಾಹುಕಾರರು ಕೀಳಾಗಿ ಚಮ್ಮಾರನ ವೃತ್ತಿಯನ್ನು ಮಾಡುವ ಬದಲು ಚೆನ್ನಾಗಿ ದುಡ್ಡು ಬರುವ ಬೇರೆ ವೃತ್ತಿಯನ್ನೇ ಮಾಡಬಾರದು ಎಂದು ಪ್ರಶ್ನಿಸಿದರು. ಸಾಹುಕಾರರ ಮಾತಿನಿಂದ ಚಮ್ಮಾರನಿಗೆ ಸಿಟ್ಟು ಬಂತು. ಸ್ವಾಮಿ, ಯಾವುದೇ ವೃತ್ತಿಯಲ್ಲಿಯೂ ನಿಷ್ಕೃಷ್ಟವಲ್ಲದ ಕಾಯಕದಲ್ಲಿ ಶ್ರೇಷ್ಠ ಕನಿಷ್ಠ ಎನ್ನುವ ಭೇದ ಭಾವವಿಲ್ಲ. ಕಾಯಕ ಮಾಡುವವನ ಭಾವನೆ ಶ್ರೇಷ್ಠವಾಗಿರಬೇಕು ಅಷ್ಟೇ ಎಂದ ಚಮ್ಮಾರ. ಚಮ್ಮಾರನ ಕಾಯಕ ನಿಷ್ಠೆಯನ್ನು ಕಂಡ ಸಾಹುಕಾರ ಕ್ಷಣಕಾಲ ವಿಸ್ಮಿತನಾದ. ನಿಜವಾದ ಸುಖ ಎಲ್ಲಿದೆ ಎಂಬುದನ್ನು ತೋರಿಸಿದ ಚಮ್ಮಾರನ ಕುಟುಂಬಕ್ಕೆ ನಮಿಸಿ ಅಲ್ಲಿಂದ ಹೊರಟು ಹೋದ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕತೆ. ಸ್ನೇಹಿತರೆ, ಈ ಕಥೆಯಿಂದ ನಾವು ಯಾವುದೇ ಕೆಲಸ ಮಾಡಿದರೂ ಭಕ್ತಿಯಿಂದ ಆ ಕೆಲಸವನ್ನು ನಾವು ಪೂರ್ಣಗೊಳಿಸಬೇಕು. ಯಾವುದೇ ಕಡಿಮೆ ಕೆಲಸವಿದ್ದರೂ ಅದನ್ನು ನಾವು ಯಾವತ್ತೂ ಕೀಳಾಗಿ ಕಾಣಬಾರದು. ಯಾವುದಕ್ಕೂ ಅತಿ ಆಸೆ ಮಾಡಬಾರದೆಂಬುದೇ ಈ ಕಥೆಯ ಆಶಯವಾಗಿದೆ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಇನ್ನೂ ಇಂಥ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.